ಜಗತ್ತಿನೊಳಗ ಎಲ್ಲರಿಗೆ ಎಲ್ಲವೂ ಸಿಗೋದಿಲ್ಲ. ಸತ್ಸಂಗ ಭಾಳ ಪುಣ್ಯ ಇದ್ರೆ ಸಿಗ್ತೈತಿ. ರಾಣೆಬೆನ್ನೂರದೊಳಗೆ ಭಾಳ ಮಂದಿ ಐತಿ, ಆದರೆ ಇಲ್ಲಿ ಎಷ್ಟು ಮಂದಿ ಬಂದು ಕುಂತಾರ ಅದು ನೀವು ಬರಕ್ಕೆ ನಿಮ್ಮ ಇಚ್ಛೆ ಅಲ್ಲ, ನಿಮ್ಮ ಜನ್ಮಾಂತರದ ಪುಣ್ಯ ಒಟ್ಟುಗೂಡಿ ನಿಮ್ಮನ್ನ ಎಳ್ಕೊಂಡು ಬಂದತ್ತದ. ಪುಣ್ಯ ಇಲ್ಲ ಅಂದ್ರೆ ಬರ್ಬೇಕಂದ್ರೂ ಬರಗೊಡೋದಿಲ್ಲ, ಅದ ಏನರ ಒಂದು ಅಡಗಾಲ ಹಾಕ್ತದ. ಮನುಷ್ಯರಾಗಿ ಹುಟ್ಟೋದು ದುರ್ಲಭ. ಮನುಷ್ಯರಂಗ ಕಂಡ್ರು ಮನುಷ್ಯತ್ವ ಇರೋದು ಭಾಳ ದುರ್ಲಭ. ಮನುಷ್ಯತ್ವ ಇದ್ರೂ ಸತ್ಸಂಗದ ಮೇಲೆ ಪ್ರೀತಿ ಬರೋದು ಭಾಳ ದುರ್ಲಭ. ಸತ್ಸಂಗದ ಮೇಲೆ ಪ್ರೀತಿ ಇದ್ರೂ ಸಜ್ಜನರು ಸಿಗೋದು ಭಾಳ ದುರ್ಲಭ. ಮಹಾತ್ಮರ ಸಂಘ ಎಲ್ಲರಿಗೂ ಆಗೋದಿಲ್ಲ. ಮಹಾತ್ಮರು ಸಿಕ್ಕರೂ ಅವ್ರ ಮ್ಯಾಲ ನಂಬಿಕೆ ಬರೋದು ಭಾಳ ಕಠಿಣ ಐತಿ. ನಂಬಿಕೆ ಬಂದರೂ ಅವ್ರು ಹೇಳಿದಂಗೆ ನಡ್ಕೊಳೋದು ಭಾಳ ಕಠಿಣ ಐತಿ. ನಡ್ಕೊಂಡ್ರೂ ಕೂಡ ಆ ಮುಮುಕ್ಷತ್ವ ಬರೋದು ಭಾಳ ಕಠಿಣ ಐತಿ. ಮುಮುಕ್ಷತ್ವ ಅಂದ್ರೆ ಈ ಸಂಸಾರದ ಮ್ಯಾಲಿನ ಆಶೆಯೆಲ್ಲ ಹೊರಟೋಗಿ ಈ ಜನ್ಮ ಮರಣಗಳಿಂದ ಬಿಡುಗಡೆ ಆಗುವಂಥ ಮೋಕ್ಷದ ಅಪೇಕ್ಷೆ, ಆ ತಳಮಳ ಎಲ್ಲರಿಗೂ ಬರೋದಿಲ್ಲ. ಸಾಕಪ್ಪ, ಈ ಜಂಜಾಟದಿಂದ ನಾ ಬಿಡುಗಡೆ ಆಗಬೇಕು, ಭಗವಂತನ ದರ್ಶನ ಮಾಡಬೇಕು, ಅವನ ಸಾಕ್ಷಾತ್ಕಾರ ಹೊಂದಿ ಮುಕ್ತನಾಗಬೇಕು ಅಂತ ಕಣ್ಣಾಗ ನೀರು ತರೋ ಮಂದಿ ಭಾಳ ಅಪರೂಪ. ಹೆಂಡ್ರು ಮಕ್ಕಳ ಸಲುವಾಗಿ ದೇವ್ರ ಮುಂದೆ ಕುತ್ಕೊಂಡು ಗಳಗಳ ಅಳ್ತಾರ. ಸಮಸ್ಯೆ ಬಂದ್ರೆ ದೇವ್ರ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ತಾರ. ಆದ್ರೆ ಭಗವಂತ ಒಂದು ಸರಿ ನಿನ್ನ ಕಣ್ತುಂಬ ನೋಡಬೇಕು, ನನಗೆ ದರ್ಶನ ಕೊಡು ಅಂತ ಕಣ್ಣೀರು ಹಾಕೋರು ಭಾಳ ಅಪರೂಪದಾರ. ಆ ಮುಮುಕ್ಷತ್ವ ಎಲ್ಲರಿಗೂ ಬರೋದಿಲ್ಲ. ಏನೋ ಒಂದು ಪುಣ್ಯದ ಶೇಷದಿಂದ ನೀವೆಲ್ಲ ಇಲ್ಲಿ ಬಂದು ಕೂಡಿದ್ದೀರಿ. ಸಿದ್ಧಾರೂಢ ಭಗವಂತನ ಗುಣಗಾನವನ್ನು ಕೇಳುವಂಥ ಅವಕಾಶ ನಿಮಗೆ ಸಿಕ್ಕೈತಿ. ಉಣ್ಣಿ ಕೆಚ್ಚಲೊಳಗಿದ್ದು ಉಣಲೊಲ್ಲದು ನೊರೆ ಹಾಲು. ಕೆಚ್ಚಲಾಗೇನೆ ಉಣ್ಣಿದ್ರು ಅದಕ್ಕೆ ಹಾಲಿನ ರುಚಿ ಗೊತ್ತಿಲ್ಲ, ಅದು ರಕ್ತ ಕುಡಿತೈತಿ. ಹಂಗ ಕರ್ನಾಟಕದೊಳಗೆ ನಾವಿದ್ರೂ ಕೂಡ ಸಿದ್ಧಾರೂಢ ಅನ್ನುವಂಥದ್ದು ಇನ್ನೂ ನಮಗೆ ಪಕ್ಕ ಪರಿಚಯ ಆಗಿಲ್ಲ. ಎಷ್ಟು ದೂರದ ಭಕ್ತರು ಸಿದ್ಧಾರೂಢರಿಗಿದ್ದಾರೆ. ಆದ್ರೆ ನಾವು ಇಲ್ಲೇ ಬುಡಕ್ಕಿದ್ರು ದೀಪದ ಬುಡಕ್ಕೆ ಕತ್ಲಿರ್ತದಂತ. ದೀಪ ಹೊರಗೆ ಭಾಳ ಬೆಳಕು ಮಾಡ್ತೈತಿ, ಆದ್ರೆ ಅದ್ರ ಬುಡದಾಗ ಕತ್ಲಿರ್ತೈತಿ. ಹಂಗೆ ಕರ್ನಾಟಕದಾಗಿದ್ದರೂ ಕೂಡ ಸಿದ್ಧಾರೂಢರ ಮಹಿಮೆ ಭಾಳ ಮಂದಿಗೆ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ. ನಿಮ್ಗೆ ಆಶ್ಚರ್ಯ ಆಗತತೆ. ಇವತ್ತಿಗೂ ಸಹಿತ ಗೋವಾದ ಪಣಜಿ ಬೆಳಗಿನ ಜಾವ 6 ಗಂಟೆಗೆ ಹುಬ್ಬಳ್ಳಿಯಿಂದ ಒಂದು ರೈಲು ಹೋಗುತ್ತೈತೆ ಅಲ್ಲಿಗೆ. ರಾತ್ರಿ ಬಿಡ್ತೈತಿ, ಬೆಳಗಿನ ಜಾವ ಹುಬ್ಬಳ್ಳಿಯಿಂದ ಹೋದಂಥ ರೈಲಿಗೆ 6 ಗಂಟೆಗೆ ಸರಿಯಾಗಿ 100 ಮಂದಿ ಮುತ್ತೈದೆಯರ ಆರತಿ ತಗೊಂಡು ಬರ್ತಾರ. ಆ ಇಂಜಿನ್ ಡಬ್ಬಿ ಪೂಜೆ ಮಾಡಿ ಗುರುರಾಜ ಸಿದ್ಧಾರೂಢ ಸಮರ್ಥ ಆರತಿ ಮಾಡ್ತಾರ. ಯಾಕೆ ಅಂದ್ರೆ ಈ ರೈಲ ನಮ್ಮಪ್ಪ ಹುಬ್ಬಳ್ಳಿ ಸಿದ್ಧಾರೂಢ ಸನ್ನಿಧಿಯಿಂದ ಬಂದತಂತ ಆ ಜಡವಾದ ರೈಲಿನ ಇಂಜನಿಗೆ ಸಹಿತ ಪೂಜೆ ಮಾಡಿ ಆರತಿ ಮಾಡ್ತಾರೆ ಗೋವಾದಾಗ. ಆದ್ರೆ ನಮಗೆ ಇಲ್ಲೇ ಇದ್ದೇವೆ ಸಿದ್ಧಾರೂಢ ಗೊತ್ತಿಲ್ಲ ನಮಗೆ. ಗಂಗೂಬಾಯಿ ಹಾನಗಲ್ ಅವರು ಕಾಶಿ ದರ್ಶನಕ್ಕೆ ಹೋದಾಗ ಕಾಶಿ ಒಳಗಿರುವಂಥ ವಿಶ್ವನಾಥನ ದರ್ಶನಕ್ಕೆ ಹೋಗಿ ಅಲ್ಲಿ ಅಭಿಷೇಕಾದಿಗಳನ್ನು ಮಾಡಿಸೋ ಸಲುವಾಗಿ ಪಾಂಡಾಗಳಂತ ಇರ್ತಾರಲ್ಲಿ, ಅವ್ರಿಗೆ ಅರ್ಚಕರಿ ಪಾಂಡ ಅಂತ ಕರೀತಾರೆ. ಪ್ರಧಾನ ಅರ್ಚಕರ ಮನೆಯಾಗ ವಸತಿ ಮಾಡಿದ್ರಂತ. ಅಲ್ಲಿ ಕಾವು ಅಕ್ಕಿತ್ತು ಒಳಗೆ. ಕಾವಿನ ಸಲುವಾಗಿ ಬೈಲಾಗ ಮಂಚ ಹಾಕ್ಕೊಂಡು ಅಲ್ಲೇ ಮಲ್ಕೊಂಡ್ರಂತ. ಅವಾಗ ಅವರು ಮನೆಯವರು ಸಹಿತ ಎಲ್ಲ ಹೊರಗೆ ಮಲಗಿದ್ರು. ಸಹಜ ಮಾತಾಡ್ಕೊಂತ, ಯಾವ ಊರವರು, ಏನು, ನಾವು ಕರ್ನಾಟಕದವರು. ಕರ್ನಾಟಕದಾಗ ಎಲ್ಲಿ? ನಾವು ಹುಬ್ಬಳ್ಳಿಯವರು. ಯಾತಕ್ಕೆ ಬಂದಿದ್ರಿ?
ಯಾತಕ್ಕೆ ಬಂದಿದ್ರು ಅಂತ ಕೇಳ್ತಾರಲ್ಲ ಇವರು. ಇವರೇ ಅರ್ಚನೆ ಮಾಡಿಸ್ಯಾರ, ವಿಶ್ವನಾಥನ್ ದರ್ಶನಕ್ಕೆ ಬಂದೀವಿ ಅಂದಾಗ ಆ ಪ್ರಧಾನ ಅರ್ಚಕ ಕಣ್ಣಾಗ ನೀರು ತೆಗೆದು ಹೇಳ್ತಾನಂತ, ಹುಬ್ಬಳ್ಳಿ ಒಳಗ ನಡೆದಾಡೋ ವಿಶ್ವನಾಥ ಇದಾನ, ಅವನು ಬಿಟ್ಟು ಕಲ್ಲಿನ ವಿಶ್ವನಾಥನ ದರ್ಶನಕ್ಕೆ ಇಲ್ಲಿ ತನ ಯಾಕೆ ಬರಕ್ಕೆ ಹೋಗಿದ್ರವ, ನೀವು ಹುಬ್ಬಳ್ಳಿಯಿಂದ ಬಂದಿರಿ ಅಂದ್ರೆ ದೊಡ್ಡವ್ರಂತ ಆ ಬ್ರಾಹ್ಮಣ ಮುದಕ ಎದ್ದು ಬಂದು ಗಂಗೂಬಾಯಿ ಹಾನಗಲ್ ಕಾಲಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕಾದ್ರೆ ಸಿದ್ಧಾರೂಢರ ತಾಕತ್ ಹೆಂಗಿರ್ಬೇಕು. ಭಾಳ ದೂರದವ್ರಿಗೆ ಗೊತ್ತೈತೆ, ನಮಗೆ ಇಲ್ಲೇ ಇದ್ದು ಸಿದ್ಧಾರೂಢ ಗೊತ್ತಿಲ್ಲ. ಅಂಥ ಮಹಾಮಹಿಮನ ಚರಿತ್ರೆಯನ್ನು ಒಂದು ತಿಂಗಳು ಕೇಳೋ ಅವಕಾಶ ನಿಮಗೆಲ್ಲರಿಗೂ ಸಿಕ್ಕಿರೋದೇ ಒಂದು ಭಾಗ್ಯ. ಇರಲಿ, ನಿನ್ನೆ ಪುರಾಣದಾಗ ನಾವು ಬರೀ 2 ಲೈನ್ ಓದಿದೆವು. 1ನೇ ಅಧ್ಯಾಯದಾಗ 2 ಲೈನ್ದಾಗ ಮುಗಿದೈತೆ ನಮ್ಮ ನಿನ್ನೆ ಪುರಾಣ. ಮುಂದುವರಿಸೋಣ. ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ನಿನ್ನ ಕೃಪೆಯಿಂದ ಕೋಣವು ವೇದವನ್ನು ಉಚ್ಚರಿಸುವಂಥದ್ದಾಯಿತು. ಜ್ಞಾನದೇವ ಯಾವ ಜ್ಞಾನೇಶ್ವರ ಮಾವುಲಿ ಅಂತ ಮಹಾರಾಷ್ಟ್ರದೊಳಗೆ ಪ್ರಸಿದ್ಧ ಮಹಾತ್ಮರಿದ್ದಾರೆ, ಅವರೇ ಹೊಳ್ಳಿ ಕರ್ನಾಟಕವನ್ನು ಉದ್ಧಾರ ಮಾಡೋ ಸಲುವಾಗಿ ಸಿದ್ಧಾರೂಢ ರೂಪದಿಂದ ಬಂದವರು ಜ್ಞಾನೇಶ್ವರ ಮಾವುಲಿನೇ. ಈ ಮಾತು ನಾವು ಹೇಳಕತ್ತಿಲ್ಲ. ಗೊಂದಾವಲೆಯ ಬ್ರಹ್ಮಚೈತನ್ಯ ಮಹಾರಾಜರು ಹುಬ್ಬಳ್ಳಿ ಸಿದ್ಧಾರೂಢ ದರ್ಶನಕ್ಕೆ ಬಂದಾಗ ಸಚ್ಚಿದಾನಂದ ಶಾಸ್ತ್ರಿಗಳು ಗೊಂದಾವಲೆ ಮಹಾರಾಜರ ಶಿಷ್ಯರು. ಅವರು ಹೋಗಿ ನಮಸ್ಕಾರ ಮಾಡಿ ಗೊಂದಾವಲೆ ಮಹಾರಾಜರಿಗೆ ಕೇಳಿದ್ರಂತ, ಯಪ್ಪ ಜ್ಞಾನಿ ಗುಟ್ಟು ಜ್ಞಾನಿಗೆ ಗೊತ್ತಾಗತ್ತೆ ಹೊರತು ಅಜ್ಞಾನಿಗೆ ಗೊತ್ತಾಗೋದಿಲ್ಲ. ಇವತ್ತು ಮಹಾತ್ಮ ಸಿದ್ಧಾರೂಢನ ದರ್ಶನ ನೀವು ಮಾಡಿಕೊಂಡ್ರಿ, ಹೆಂಗದಾರ ಸಿದ್ಧಾರೂಢರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ ಎಂದಾಗ ಗೊಂದಾವಲೆ ಬ್ರಹ್ಮಚೈತನ್ಯರ ಬಾಯಿಂದ ಬಂದ ಉದ್ಗಾರ, ಅವರು ಬೇರೆ ಯಾರು ಅಲ್ಲಪ್ಪ, ಪೂರ್ವ ಜನ್ಮದೊಳಗೆ ಮಹಾರಾಷ್ಟ್ರವನ್ನು ಉದ್ಧಾರ ಮಾಡೋ ಸಲುವಾಗಿ ಯಾವ ಜ್ಞಾನೇಶ್ವರರು ಅವತಾರ ಧಾರಣ ಮಾಡಿದ್ರು ಅವರೇ ಕರ್ನಾಟಕ ದೇಶ ಉದ್ಧಾರ ಮಾಡೋ ಸಲುವಾಗಿ ಸಿದ್ಧಾರೂಢ ರೂಪದಿಂದ ಬಂದಿದ್ದಾರೆ ಅಂತ ಅರ್ಥೈಸಿದವರು ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು. ಆ ಘಟನೆಯನ್ನೆಲ್ಲ ನೆನಪು ಮಾಡ್ತಾರೆ. ಜ್ಞಾನೇಶ್ವರರು ಜಾತಿಯ ಸಮಸ್ಯೆ ಬಂದಾಗ ನಿನಗೇನು ತಿಳಿತೋ ಕ್ವಾಣ ಅಂತ, ಅವರಿನ್ನೂ ಸಣ್ಣವರಿದ್ದಾಗ ಕ್ವಾಣ ಅಂತ ಸಂಬೋಧನೆ ಮಾಡಿದಾಗ ಜ್ಞಾನೇಶ್ವರ ಮಾವುಲಿ ಇನ್ನೂ 5-6 ವರ್ಷದ ಹುಡುಗ, ಸ್ವಾಮಿ ಮಹಾತ್ಮ ತಲೆ ಮ್ಯಾಲ ಹಸ್ತ ಇಟ್ರೆ ಕ್ವಾಣ ಸಹಿತ ವೇದ ಹೇಳ್ತತ್ರಿ ಅಂತ ಹೇಳಿದಾಗ, ಹಂಗಾರೆ ಮಾಡಿ ತೋರಿಸಿ ನೋಡೋಣ ನೀ ದೊಡ್ಡ ಮಹಾತ್ಮ ಶಾಣ್ಯ ಅಂತ ಹೇಳಿದಾಗ, ಆ ಬೀದಿಯೊಳಗೆ ಹೋಗ್ತಿದ್ದ ಒಂದು ಕ್ವಾಣವನ್ನು ಕರೆದ ಅದರ ತಲೆ ಮ್ಯಾಲ ಹಸ್ತ ಇಟ್ಟು ವೇದಗಳನ್ನು ಹೇಳಂತ ಅಪ್ಪಣೆ ಮಾಡಿದ ಮರುಕ್ಷಣದೊಳಗೆ ಋಗ್ವೇದವನ್ನು ಪಠಣ ಮಾಡಕ್ಕೆ ಚಲೋ ಮಾಡ್ತು ಒಂದು ಕ್ವಾಣ. ಕ್ವಾಣದ ಬಾಯಿಂದ ವೇದ ಹೇಳಿಸಿದಾರ ಜ್ಞಾನೇಶ್ವರ ಮಾವುಲಿ. ಹಾಗೆ ಸಿದ್ಧಾರೂಢಪ್ಪ ನಾನು ಒಂದು ಕ್ವಾಣ ಇದ್ದಂಗದೇನಪ್ಪ, ಅಜ್ಞಾನಿದ್ದೀನಿ, ನನಗೂ ಏನು ತಿಳಿಯೋದಿಲ್ಲ. ನಿನ್ನ ಚರಿತ್ರೆ ಬರಿಬೇಕಂದ್ರೆ ಅದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ನೀನೇ ನನ್ನ ಒಳಗ ಪ್ರವೇಶವಾಗಿ ನನ್ನ ಅಂತಃಕರಣ ಚತುಷ್ಟಯಗಳನ್ನು ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನ ಮತಿಯನ್ನು ನೀನೇ ಪ್ರೇರಿಸುವಂಥವನಾಗು ಅಂತ ಹೇಳ್ತಾರೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಈ 4 ಅಂತಃಕರಣ ಚತುಷ್ಟಯಗಳು ಇವು ಜಡ ಇದಾವೆ. ಇದರಾಗ ಅವ ಹೊಕ್ಕ ಚೇತನ ರೂಪದಿಂದ ಅಂದ್ರೆ ಜಡವಾದ ಬುದ್ಧಿ ಎಂಥ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಂದ್ರೆ, ಗುರು ಒಲ್ಲದ ಅಂದ್ರೆ ಒಂದು ಜಡಕ್ಕೆ ಸಹಿತ ಚೇತನ ಬರ್ತೈತಿ. ಇಲ್ಲಿ ಹೇಳ್ತಾರೆ, ವಿನೋದ ಮಾತ್ರದಿಂದ ಆಜ್ಞಾಪಿಸಿದೆ ಎಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಷತ್ ಅರ್ಥವನ್ನು ವಿವರಿಸಲಾರಂಭಿಸಿತು. ಇವತ್ತ ನನಗೆ ಪ್ರವಚನ ಹೇಳಕ್ಕೆ ಬೇಸರಾಗೈತಿ. ಇವತ್ತೊಂದಿನ ನನ್ನ ಬದಲು ನೀನು ಹೇಳಂತೇಳಿ ಒಂದು ಕಲ್ಲಿಗೆ ನೀನು ಕೈ ಹಚ್ಚಿದೆ ಅಂದ್ರೆ ಒಂದು ಕಲ್ಲು ಸಹಿತ ಮಾತಾಡಬಲ್ಲದು ಆ ತಾಕತ್ ಸಿದ್ಧಾರೂಢ ನಿನಗೈತಪ್ಪ. ನಿಜವಾಗಿಯೂ ಅವನು ಒಲ್ಲದ ಅಂದ್ರೆ ಮೂಕಂ ಕರೋತಿ ವಾಚಾಲಂ, ಮೂಕ್ ಮಾತಾಡ್ತಾನ ಸಿದ್ಧಾರೂಢಪ್ಪ ಒಲ್ಲದ್ರ.